ತುಮಕೂರು ನಗರದ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಹಿರಿಯ ವಕೀಲ ಎಂಸಿ ರವೀಶ್ ಅವರ ಮೇಲೆ ಪ್ರಾಣಾಂತಿಕ ಹಲ್ಲೆ ನಡೆದಿರುವ ಘಟನೆ ಆತಂಕಕ್ಕೆ ಕಾರಣವಾಗಿದೆ. ಮಾಹಿತಿಯ ಪ್ರಕಾರ ಸಿವಿಲ್ ನ್ಯಾಯಾಲಯದ ಕಲಾಪ ಮುಗಿಸಿ ಹೊರಬರುತ್ತಿದ್ದ ವೇಳೆ OS ನಂಬರ್ 359/2015 ಪ್ರಕರಣದ ಎರಡನೇ ಪ್ರತಿವಾದಿಯಾಗಿರುವ BA ನಿರಂಜನ್ ಎಂಬಾತ ಏಕಾಏಕಿ ಹಿರಿಯ ವಕೀಲ ರವೀಶ್ ಅವರನ್ನು ತಡೆದು ನನ್ನ ವಿರುದ್ಧ ಏಕೆ ಪ್ರಕರಣ ತೆಗೆದುಕೊಂಡಿದ್ದೀರಿ ಎಂದು ಪ್ರಶ್ನಿಸಿ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದೆ. ಹಲ್ಲೆ ವೇಳೆ ನಿರಂಜನ್ ವಕೀಲ ರವೀಶ್ ಅವರ ಮುಖ ಹಾಗೂ ಕುತ್ತಿಗೆ ಭಾಗಕ್ಕೆ ತೀವ್ರವಾಗಿ ಹಲ್ಲೆ ಮಾಡಿದ್ದು ಮುಖದಲ್ಲಿ ರಕ್ತಸ್ರಾವವಾಗುವಷ್ಟು ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಘಟನೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಇತರ ವಕೀಲರು ತಕ್ಷಣ ಮಧ್ಯಪ್ರವೇಶಿಸಿ ಹಿರಿಯ ವಕೀಲ ರವೀಶ್ ಅವರನ್ನು ರಕ್ಷಿಸಿದ್ದಾರೆ. ಆದರೆ ಹಲ್ಲೆ ನಡೆಸಿದ ಆರೋಪಿಯಾದ ನಿರಂಜನ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಘಟನೆಗೆ ಸಂಬಂಧಿಸಿದಂತೆ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನ್ಯಾಯಾಲಯದಂತಹ ಭದ್ರತಾ ಪ್ರದೇಶದಲ್ಲಿ ನಡೆದಿರುವ ಈ ಹಲ್ಲೆ ಪ್ರಕರಣ ವಕೀಲರಲ್ಲಿ ಆತಂಕ ಮೂಡಿಸಿದ್ದು ನ್ಯಾಯಾಲಯದ ಆವರಣದಲ್ಲಿ ಭದ್ರತೆ ಮತ್ತಷ್ಟು ಬಲಪಡಿಸುವಂತೆ ಆಗ್ರಹ ವ್ಯಕ್ತವಾಗಿದೆ. ಹಲ್ಲೆ ಆಗಿರೋದನ್ನ ನಾವು ತೀವ್ರ ಖಂಡನೆಯೊಂದಿಗೆ ಏನು ಇವತ್ತು ಎಲ್ಲ ಮೆಜಾರಿಟಿ ಸದಸ್ಯರು ಕೋರ್ಟ್ ಕಲಾಪದಿಂದ ಹೊರಗಡೆ ಉಳಿದು ಆ ರವಿಯವರಿಗೆ ಬೆಂಬಲವಾಗಿ ನಿಂತು ಮುಂದೆ ಈ ರೀತಿಯ ಘಟನೆಗಳು ನಡೆದಂತೆ ನಾವು ಕ್ರಮ ವಹಿಸಬೇಕು, ನಾವು ಸ್ಟ್ರಿಕ್ಟ್ ಆಗಿರ್ಬೇಕು, ನಮ್ಮ ವಕೀಲರ ಮೇಲೆ ವಕೀಲರ ಹಿತಾಸಕ್ತಿಯನ್ನು ಕಾಪಾಡಬೇಕು ಅಂತ ಏನು ತಾವೆಲ್ಲರೂ ಒಕ್ಕೂರಿನಿಂದ ಒತ್ತಾಯ ಮಾಡ್ತಿದ್ರಂತ ಆ ಒಕ್ಕೂರಿನ ಒತ್ತಾಯದಂತೆ ಇವತ್ತು ವಕೀಲರ ಸಂಘ ತುಮಕೂರು ಜಿಲ್ಲಾ ನ್ಯಾಯಾಲಯದ ಕಲಾಪದಿಂದ ಹೊರಗೆ ಇಡುವುದರ ಮೂಲಕ ಬಹಿಷ್ಕರಿಸಿ ಸ್ಪೆಷಲ್ ಮೀಟಿಂಗ್ ಕರೆದಿದ್ದೀನಿ, ಮಾಡಿದ್ದು ರೆಸಲ್ಯೂಷನ್ ಮಾಡಿ ಬಂಧನ ಮಾಡಬೇಕು ಅಂತ ಹೇಳಿ ವರಿಷ್ಠಾಧಿಕಾರಿಗಳಿಗೂ ಒತ್ತಾಯವನ್ನ ಮಾಡ್ತೇನೆ. ಘಟನೆ ಆದ ತಕ್ಷಣ ನಾನು ರವೀಶ್ ಅವ್ರ ಗಮನಕ್ಕಿದ್ದಂಗೆನೆ ಜೂರಿಸ್ಡಿಕ್ಷನ್ ಸ್ಟೇಷನ್ಗೆ ಮಾತಾಡಿ ತಕ್ಷಣವಾಗಿ FIR ಮಾಡಬೇಕು ಅಂತ ಹೇಳಿ FIR ಮಾಡಿಸಿದ್ದೀವಿ. ನಿಮ್ಮೊಂದಿಗೆ ನಮ್ಮ ಸಂಘ ಇದೆ, ನಿಮ್ಮೆಲ್ಲರ ಒಕ್ಕೂಲಿನಂತೆ ಇವತ್ತು ನ್ಯಾಯಾಲಯ ಕಲಾಪವನ್ನ ಬಹಿಷ್ಕರಿಸುತ್ತೇವೆ. ಎಲ್ಲರೂ ಸಹಕರಿಸಬೇಕು. ದಯವಿಟ್ಟು ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಸಂಘದ ಯಾವುದೇ ಸದಸ್ಯರು ವಕಾಲತ್ತನ್ನ ವಹಿಸಬಾರದು, ಸಂಘದ ನಿರ್ಣಯ. ದಯವಿಟ್ಟು ನೀವೆಲ್ಲರೂ ಸಹಕರಿಸಿ ವಕೀಲರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು. ಮುಂದಿನ ದಿನಗಳಲ್ಲಿ ವಕೀಲರು ಏನು ಅನ್ನೋದನ್ನ ಸಾರ್ವಜನಿಕವಾಗಿ ನಾವು ತಿಳಿಪಡಿಸಬೇಕು ಅಂದ್ರೆ ಅವರು ಪ್ರೊಡ್ಯೂಸ್ ಆದಾಗ ಜೈಲಿಗೆ ಹೋಗ್ಬೇಕು, ಯಾರು ಸಹ ಬೇರೆ ಅಪ್ಲಿಕೇಶನ್ ಹಾಕಬಾರ್ದು ಅಂತ ಮನವಿ ಮಾಡ್ಕೊಂಡು ಶಾಂತಿಯುತವಾಗಿ ಈ ಒಂದು ಬಹಿಷ್ಕಾರವನ್ನ ನಡೆಸ್ಕೊಡ್ಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೈ ಮುಗಿದು ಕೇಳ್ತೀನಿ.